ಸಿದ್ದರಾಮಯ್ಯ ರಾಜೀನಾಮೆಯ ಬಳಿಕ ವೇಣುಗೋಪಾಲ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ. ಇನ್ನು ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಅಧಿಕಾರಕ್ಕಿಂತ ಜನರು ಮುಖ್ಯ. ಪಕ್ಷವೇ ನಮ್ಮ ಕುಟುಂಬ ಮತ್ತು ಜನರೇ ನಮ್ಮ ಮುಖ್ಯ ಉದ್ದೇಶ. ಸಿದ್ದು ಡಿಕೆಶಿ ಆಲಿಂಗನ ಫೋಟೋ ಪೋಸ್ಟ್ ಮಾಡಿದ ವೇಣುಗೋಪಾಲ್. ಈಗಾಗಲೇ ಈ ಕುರಿತು ವೇಣುಗೋಪಾಲ್ ಅವರು ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಯ ಬಳಿಕ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಆಲಿಂಗನ ಫೋಟೋವನ್ನ ಹಾಕಿ ವೇಣುಗೋಪಾಲ್ ಅವರು, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ್ದಾರೆ. ವ್ಯಕ್ತಿಗಿಂತ ಪಕ್ಷವೇ ಮುಖ್ಯ ಅಂತ ಹೇಳಿ ಟ್ವೀಟ್ ಒಂದನ್ನ ಮಾಡಿರುವಂಥದ್ದು. ಇನ್ನು ನಮ್ಮ ಕುಟುಂಬ ಮತ್ತು ಜನರೇ ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿ ಕೆಸಿ ವೇಣುಗೋಪಾಲ್ ಅವರು ಪೋಸ್ಟ್ ಮಾಡಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾ ಇರೋದಕ್ಕೆ ಹುಟ್ಟೂರಿನ ಜನರ ಸಂಭ್ರಮ, ಸಂತಸ ವ್ಯಕ್ತಪಡಿಸಿದ ಡಿಕೆ ಶಿವಕುಮಾರ್ ಬಾಲ್ಯ ಸ್ನೇಹಿತರು. ನಮ್ಮ ಮನೆ ಮಗನೇ ಸಿಎಂ ಆಗ್ತಾ ಇರುವಷ್ಟು ಸಂತಸವಾಗ್ತಾ ಇದೆ. ಡಿಕೆಶಿ ಸಿಎಂ ಆಗ್ತಾ ಇರೋದಕ್ಕೆ ಹುಟ್ಟೂರಿನಲ್ಲಿ ಜನರ ಸಂಭ್ರಮ ಮನೆ ಮಾಡಿದೆ. ಸಂತಸವನ್ನ ವ್ಯಕ್ತಪಡಿಸಿದ ಡಿಕೆ ಶಿವಕುಮಾರ್ ಅವರ ಬಾಲ್ಯ ಸ್ನೇಹಿತರು. ಡಿಕೆ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ 200 ವರ್ಷಗಳ ನಂಟು. ಇನ್ನು ದೊಡ್ಡ ಆಲಹಳ್ಳಿಯಲ್ಲಿ ಸುರೇಶ್ ಕುಟುಂಬದಲ್ಲಿ ಮನೆ ಮಾಡಿದ ಸಂತಸ. ಡಿಕೆ ಶಿವಕುಮಾರ್ಗೆ ಬಡವ ಶ್ರೀಮಂತ ಅನ್ನೋ ತಾರತಮ್ಯ ಇಲ್ಲ. ದೊಡ್ಡ ಆಲಹಳ್ಳಿಯ ಸುರೇಶ್ ಫ್ಯಾಮಿಲಿಯ ಮನದಾಳದ ಮಾತು. ಇನ್ನು ಡಿಕೆ ಶಿವಕುಮಾರ್ ಬಾಲ್ಯದ ಸ್ನೇಹಿತರು ಮಾತನಾಡಿದ್ದಾರೆ. ನಮ್ಮ ಮನೆ ಮಗನೇ ಸಿಎಂ ಆಗ್ತಾ ಇರುವಷ್ಟು ಖುಷಿ ಆಗ್ತಾ ಇದೆ. ಇನ್ನು ಡಿಕೆಶಿ ಊರಾದ ಕನಕಪುರದಲ್ಲಿ ಈಗಾಗಲೇ ಸಂಭ್ರಮ ಕೂಡ ಮನೆ ಮಾಡಿರುವಂಥದ್ದು. ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಅವರು ಸುರೇಶ್ ಜೊತೆ ಚಿಚ್ಚಾಟವನ್ನ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ಡಿಕೆ ಶಿವಕುಮಾರ್ ಅಂದ್ರೆ ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಅಂತ. ಅವರ ಸಂಬಂಧಿಕರನ್ನ ಮಾತಾಡ್ಸಿದ್ವಿ, ಅವರ ಅಜ್ಜಿಯನ್ನ ಮಾತಾಡ್ಸಿದ್ವಿ. ಆದರೆ ಇನ್ನೊಂದು ಫ್ಯಾಮಿಲಿ ಇದೆ. ಡಿಕೆ ಶಿವಕುಮಾರ್ ಅವರ ಕುಟುಂಬದ ಜೊತೆ ಸರಿಸುಮಾರು 200 ವರ್ಷಗಳ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಕುಟುಂಬ. ಅದು ದೊಡ್ಡಾಲಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಬ್ರಾಹ್ಮಣ ಕುಟುಂಬ. ಡಿಕೆ ಶಿವಕುಮಾರ್ ಅವರ ಹುಟ್ಟಿದಾಗಿಂದ ಅವರ ಬಾಲ್ಯದ ದಿನಗಳನ್ನು, ಜೊತೆಗೆ ಅವರ ಶಾಲಾ ದಿನಗಳನ್ನು ನೋಡಿದಂಥವರು. ಸಮಯ ಸಿಕ್ಕಾಗ ಡಿಕೆ ಶಿವಕುಮಾರನ್ನು ಎತ್ತಿ ಆಟ ಆಡಿಸಿರ್ತಕ್ಕಂಥವರು. ಅವರ ಜೊತೆಗೆ ಅವರ ಮನೆ ಮಗನಾಗಿ ಅವರನ್ನು ನೋಡಿದಂಥವರು. ಇವತ್ತು ಡಿಕೆ ಶಿವಕುಮಾರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ ಕೇಳಿ ನಮ್ಮದೇ ಮನೆಯ ಮಗ ಸಿಎಂ ಆಗ್ತಾ ಇದ್ದಾನೆ ಅನ್ನೋ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ಇವತ್ತು ನಿಮ್ಮ ನೆರೆಮನೆ ನಿವಾಸಿ, ನೀವು ನೆರೆಮನೆ ಅನ್ನಲ್ಲ, ನಮ್ಮ ಮನೆ ಮಗನೇ ಅಂತ ಹೇಳ್ತಾ ಇದ್ರಿ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಹುದ್ದೆಯನ್ನು ಅಲಂಕರಿಸ್ತಾ ಇದ್ದಾರೆ. ಅದರ ಬಗ್ಗೆ ನಿಮ್ಮ ಬಾಯಿಂದನೇ ನೀವು ಹೇಳುವಂಥ ಸಂತಸದ ವಿಚಾರಗಳನ್ನು, ಖುಷಿಯನ್ನು ವ್ಯಕ್ತಪಡಿಸೋದಾದ್ರೆ. ನಮ್ಮ ಕನಕಪುರ ತಾಲೂಕು ದೊಡ್ಡಹಳ್ಳಿ ಗ್ರಾಮದಿಂದ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಯ್ತಾ ಇರೋದು ನಮ್ಗಳ ಭಾಳ ಹೆಮ್ಮೆ ವಿಚಾರ. ಅವರು ಈ ಊರಿಗೆ ಭಾರಿ ಚಿಕ್ಕದ್ರಿಂದನೂ ಭಾರಿ ಸಂತೋಷದಿಂದ ಅವರೆಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ಹಾರೋಬೆಲೆ ಡ್ಯಾಮ್ ಇರ್ಬೋದು, ರೈತರಿಗೆ 2 ಪಂಪ್ ಸೆಟ್ಗೆ ಒಂದು ಟ್ರಾನ್ಸ್ಫಾರ್ಮರ್ ಇರ್ಬೋದು, ಭಾರಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮ್ಮ ಇಡೀ ರಾಜ್ಯದಲ್ಲೇ ಎಲ್ಲೇ ಸುತ್ತಿದ್ರು
ನಮಗೆ ಮಲೆನಾಡಿನಿಂದ ಬರ್ತಾರೆ ಜನ, ಎಲ್ಲ ಕಡೆಯಿಂದನೂ ಬರ್ತಾರೆ ಜನ ನಮ್ಮ ಮನೆಗೆ, ನಮ್ಮ ಹತ್ರ ಎಲ್ಲ. ಏನಪ್ಪ ಇಷ್ಟು ವರ್ಕ್ ಮಾಡಿದ್ದಾರೆ, ಅವನು ಏನು ನೋಡಿದ್ರೆ ಆ ಥರ ಹೇಳ್ತಾರೆ ಬೇರೆಯವರು ಅಂತ ಹೇಳ್ತಾರೆ. ನಾನು ಆ ಕಡೆಗೆಲ್ಲ ಹೋದಾಗ ಹೇಳ್ತೀನಿ, ಇಲ್ಲ ನಮ್ಮೂರು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಕಡೆ ಬಂದು ನೋಡಿ ನೀವು, ಅವ್ರು ಆ ಥರ ಅಲ್ಲ ಅಂತ ಹೇಳ್ತೀನಿ. ಆಮೇಲೆ ಅವರು ದೈವಭಕ್ತಿ ಇದೆ ಅವ್ರಿಗೆ. ನಾನು ಒಂದು ಸಾರಿ ಹೇಳಿದೆ ಸಿಕ್ಕಿದಾಗ ಅವ್ರಿಗೆ, ಕಿಗ್ಗಾಗೋಗಿ ದರ್ಶನ ಮಾಡಿ ಅಲ್ಲಿ ದೇವರುಗಳು ತುಂಬ ಎಲ್ಲ ಇದು ಮಾಡ್ತಾರೆ ಅಂತಂದೆ. ಅವ್ರು ಅದೇ ರೀತಿ ಹೋಗಿ ಶೃಂಗೇಶ್ವರಂಗೆ ಆಧ್ಯಾತ್ಮಿಕವಾಗಿ ಭಾರಿ ಒಳ್ಳೆಯ ಹೆಮ್ಮೆ ವಿಚಾರ. ಅವರು ನಮ್ಮ ತಂದೆ ತಾಯಿ ಹೋಗಿ, ನಮ್ಮ ತಂದೆ ನಾವು ಹೋಗಿ ಹೇಳಿದಾಗ ಅವ್ರ ಮನೆಗೆ ಅವ್ರ ಪಿ ಎ ಕರೆದು ಯಾವ ದೇವಸ್ಥಾನ ಅಂತೆಲ್ಲ ಬರೆಸ್ಕೊಂಡು 15 ದಿನದಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿಸಿದ್ರು. ಅವರು ಮಳೆನೂ ಬಂತು, ಅದು ಮಳೆ ದೇವರು ಅಂತಲೇ ಪ್ರಸಿದ್ಧಿ. ಆ ಥರ ಅವರು ಆಧ್ಯಾತ್ಮಿಕವಾಗಿ ಎಲ್ಲೇ ಏನೇ ಇದು ಮಾಡಿದ್ರು ಅವರು ಇಡೀ ನಮ್ಮ ಕನಕಪುರ ತಾಲೂಕಿನಲ್ಲಿ ಎಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನನೂ ಅಭಿವೃದ್ಧಿ ಮಾಡಿದ್ದಾರೆ, ಯಾವುದೂ ಬಿಡಲಿಲ್ಲ. ಎಲ್ಲ ಮೊನ್ನೆ ನಮ್ಮ ದೇವಸ್ಥಾನಕ್ಕೆ, ಈಶ್ವರನ ದೇವಸ್ಥಾನಕ್ಕೂ ಒಂದು ಪಂಪ್ ಸೆಟ್ ಹಾಕ್ಸ್ಕೊಟ್ರು, ಬೋರ್ ನಾವು ಕೊರೆಸಿದ್ದು ಪಂಪ್ ಸೆಟ್ ಹಾಕ್ಸ್ಕೊಟ್ರು. ಅವರು ಆಧ್ಯಾತ್ಮಿಕ ಇರ್ಬೋದು, ಧಾರ್ಮಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಭಾರಿ ಕಳಕಳಿಯಿಂದ ಎಲ್ಲ ಮಾಡ್ತಾರೆ. ಬಡವ್ರ ಜನಗಳನ್ನ ಮೇಲೆ ತಂದಿದ್ದಾರೆ. ಎಷ್ಟೋ ಜನ ಬಡವ್ರ ಕುಟುಂಬನ ಅವ್ರು ನಂಬ್ಕೊಂಡಿರೋರನ್ನೆಲ್ಲ ಮೇಲೆ ತಂದಿದ್ದಾರೆ. ನಂಬಿದವ್ರಿಗೆ ಯಾರೂ ಮೋಸ ಮಾಡಲ್ಲ. ಅವರು ನಂಬಿಕೆಗೆ ಹರ್ರಾದ ಮನುಷ್ಯರು ಅಂದರೆ ಡಿ ಕೆ ಶಿವಕುಮಾರ್ ಅವರು. ನಂಬಿಕೆಗೆ ದ್ರೋಹ ಬಗೆದವ್ರಿಗೆ ಏನು ಮಾಡ್ಬೋದು ಅಂತ? ನಂಬಿಕೆಗೆ ದ್ರೋಹ ಬರೋದ್ರೆ ಅದು ಅವರು ದೈವ ತೋರಿಸ್ತಾರೆ ಅಷ್ಟೇ. ದೈವ ನೋಡ್ಕೊತಾನೆ ಬಿಡಿ ಅಂತಾರೆ ಅವ್ರು ಅಷ್ಟೇ. ಅವ್ರು ಒಂದೇ ಮಾತು ಹೇಳ್ತಾರೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲಪ್ಪ, ಕೆಟ್ಟದ್ದೇನಿದ್ರು ಅವ್ನು ಮಾಡ್ತಾನೆ ಅಂತ ಹೇಳೋರೆ ಹೊರತು ಅವ್ರು ಯಾರು ಕೆಟ್ಟದ್ದು ಮಾಡೋಕ್ಕೆ ಹೋಗೋದಿಲ್ಲ. ಏನೋ ರಾಜಕೀಯ ಇದ್ದೇ ಇರ್ತದಲ್ಲ ಸರ್. ಸರಿಸುಮಾರು 40 ವರ್ಷಗಳ ರಾಜಕಾರಣ ಡಿ ಕೆ ಶಿವಕುಮಾರ್ ಅವ್ರದ್ದು. ಅಂದರೆ 40 ವರ್ಷ ಜನರ ಸೇವೆಗಾಗಿ ಮೀಸಲಿಟ್ಟುಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಪಾದಯಾತ್ರೆಯನ್ನು ಮಾಡಿದ್ರು. ಬೆಂಗಳೂರು ಸಿಟಿಯಲ್ಲಿ ಬೆಂಗಳೂರು ನಡಿಗೆ ಅಂತ ಮಾಡಿದ್ರು. ಈ ಸಂಘಟನೆ ಚತುರತೆ ಬಗ್ಗೆ ಹೇಳೋದಾದರೆ ಸರ್, ಅವರು 1987ರಲ್ಲಿ ಇಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರು ಜಿಲ್ಲಾ ಪರಿಷತ್ತು. ಅದಕ್ಕೆ ಮುಂಚೆ ದೇವೇಗೌಡರ ಮೇಲೆ ಎಲೆಕ್ಷನ್ ನಿಂತ್ಕೊಂಡ್ರು. 85ರಲ್ಲಿ ಸಾತ್ನೂರು ಕ್ಷೇತ್ರದಲ್ಲಿ ಸೋತಿದ್ರು. ಸೋತಾದಮೇಲೆ ಪುನಃ ಅವ್ರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಾಗ ಹೇಳಿದ್ರು ಆವತ್ತೇ, ನೋಡಿ ಇಲ್ಲಿ ನನ್ನ ಕ್ಷೇತ್ರದಿಂದ ನೀವು ಉಳಿಸ್ಕೊಂಡಿದ್ರು, ನಾನು ರಾಜೀನಾಮೆ ಕೊಡ್ತಿರ್ಲಿಲ್ಲ, ನಾನು ಅಭಿವೃದ್ಧಿ ಮಾಡುವೆ. ಇವತ್ತು ನೋಡಿ ಅವ್ರು ಇಲ್ಲಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹಾಸನ ಉಳಿಸ್ಕೊಂಡ್ರು. ಅವ್ರು ಹಾಸನವರ ಹೊರತು ನಮ್ಮವರಲ್ಲ, ನಾನೇ ನಿಮ್ಮವನು ಅಂತ ಅದನ್ನು ಬೆಟ್ ಮಾಡಿ ತೋರಿಸಿ ನೆಕ್ಸ್ಟ್ ಜಿಲ್ಲಾ ಪರಿಷತ್ತು ನಮ್ಮ ತಂದೆ ಸ್ನೇಹಿತರು ಮರಿಗೌಡರು ಅಂತ ಅವ್ರ ಮೇಲೆ ನಿಂತ್ಕೊಂಡ್ರು. ಅವ್ರ ಮೇಲೆ 2100 ಓಟ್ನಲ್ಲಿ ಗೆದ್ದರು. ಅಲ್ಲಿಂದ ಅವರು ರಾಜಕೀಯ ಯಾತ್ರೆ ಶುರು ಆಯಿತು. 1989 ಅನ್ಕೊಂತೀನಲ್ವ ಸರ್? 89 ಅವರು MLA ಆದರು. 87ರಲ್ಲಿ ಜಿಲ್ಲಾ ಪರಿಷತ್ ಮೆಂಬರ್ ಆದರು. 89ರಲ್ಲಿ MLA ಆದರು. 92ರಲ್ಲಿ ಬಂಗಾರಪ್ಪನ ಗೌರ್ಮೆಂಟ್ನಲ್ಲಿ ಬಂದಿಖಾನೆ ಮಿನಿಸ್ಟರ್ ಆದರು. ಅಲ್ಲಿಂದ ಅವರು ತಿರುಗಿ ನೋಡಲೇ ಇಲ್ಲ ಪುನಃ. ಆದರೂ ಕಾಂಗ್ರೆಸ್ನಲ್ಲಿ ಒಂದು ಸಾರಿ ಟಿಕೆಟ್ ಕೊಟ್ಟಿರಲಿಲ್ಲ ಅವ್ರಿಗೆ. ಆದರೂ ಅವರು ಸೈಕಲ್ ಗುರುತ ಮೇಲೆ ನಿಂತುವಾಗ ಗೆದ್ದರು ಬರೀ 500 ಓಟ್ನಲ್ಲಿ. ಅಂದರೆ 1987ರಲ್ಲಿ ಜಿಲ್ಲಾ ಪಂಚಾಯತಿಲಿ ಗೆಲ್ತಾರೆ. ಅದಾದಮೇಲೆ ಶಾಸಕರಾಗಿ 1989 ಗೆಲ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಸೋಲಿಲ್ಲದ ಸರ್ದಾರ ಶಿವಕುಮಾರ್. ಓಕೆ, ನಿಮ್ಮ ಕುಟುಂಬದ ಜೊತೆ ಒಡನಾಟ ಹೇಗೆ ಸರ್? ಸುಮಾರು 200 ವರ್ಷಗಳ ಇತಿಹಾಸ ಇದೆ ಅಂತಂದ್ರಿ. ನೋಡಿ, ನಮ್ಮ ಮನೆಗೆ ನಮಗೆ 315 ಎಕರೆ ಜಮೀನಿತ್ತು. ನಮ್ಮ ಮನೇಲಿ ಗಂಡು ಮಕ್ಕಳಿಲ್ಲ. ಅವರು ಮುತ್ತಾತ ಭಾರಿ ಜೋರಾಗಿದ್ದರು. ನೋಡಿ, ಜಿಗಲಿ ಮೇಲೆ ಕೂತ್ಕೊಂಡು ಅವ್ರಿಗೆ ಪವರ್ ಎಷ್ಟಿತ್ತು ಅಂದರೆ ಅಲ್ಲಿ ಉಗಿದ್ರೆ ಅವ್ರ ಗೋಡೆಗೆ ಖರ್ಚ್ಕೊಡೋದು, ಅಷ್ಟು ಗಟ್ಟಿಯಾಗಿದ್ದರು. ನಮ್ಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಆದರೂ ಅವ್ರ ಮುತ್ತಾತಂಗೆ 5 ಜನ ಹೆಂಡ್ತಿದ್ದಿರಿದ್ರು. ಭಾರಿ ಗಟ್ಟಿಯಾದ ಕುಳ. ನಮ್ಮ ಮನೇಲಿ ಯಾರು ಗಂಡು ಹುಡುಗರು ಇಲ್ದಾಗ ನಮ್ಮ ತಾತನ ಎತ್ತಿ ಆಡಿಸಿ ಸಾಕ್ತವ್ರು ಅವರು. ನಮ್ಮ ತಾತನ್ನ ಅವ್ರ ಮುತ್ತಾತ ಎತ್ತಿ ಸಾಕಿ ಆಡಿಸ್ತವ್ರು. ಅವ್ರಿಗೂ ನಮಗೂ ಹಾಗೆ ಬಾಂಧವ್ಯ. ಅದಕ್ಕೆ ಆ ಬಾಂಧವ್ಯಕ್ಕೆ ತಕ್ಕಾಗಿ ನನಗೆ ನಾನು 2 ಎಕರೆ ಜಮೀನು ಕೊಟ್ಬಿಡ್ತೀನಿ, ಇಟ್ಕೊಳ್ಳಿ ಅಂತಂದರು ನಮ್ಮ ಹಿಂದಲವರು. ಅದಕ್ಕೆ ನಿಮ್ಗೆ ರಕ್ಷಣೆಯಾಗಿ ನಾನು ಯಾವಾಗಲೂ ಇರ್ತೀನಿ, ಮನೆ ಕೊಡಿ ಅಂತ ಮನೆ ನಮ್ಮದೇ ಎದುರುಗಡೆ ಕೊಟ್ಟಿರೋದು ಅವ್ರಿಗೆ. ಮನೆ ಮಗ ಇವತ್ತು ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥ ವಿಚಾರ ಕೇಳಿ ತುಂಬ ಖುಷಿ ಆಗ್ತಾ ಇದೆ. ಇದು ಇಡೀ ದೊಡ್ಡ ಹಾಲಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಜನರ ಮಾತು. ಯಾಕಂದರೆ ಒಂದು ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ ಒಂದು ಸಮಯ ಬರಬೇಕು. ಆ ಸಮಯ ಈಗ ಬಂದಿದೆ. ನಾಳೆ ಅವರು ಯಾವಾಗ ಮುಖ್ಯಮಂತ್ರಿ ಸ್ಥಾನವನ್ನು ಸ್ವೀಕರಿಸಿ ಪ್ರಮಾಣ ವಚನವನ್ನು ಮಾಡ್ತಾರೆ, ಅವತ್ತು ಇಡೀ ಊರೇ ಹಬ್ಬ ಆಚರಣೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ SK ಮಂಜುನಾಥ್,